2025ನೇ ವರ್ಷದ ಏಪ್ರಿಲ್ ತಿಂಗಳಿನ ಮೈತ್ರೇಯಿ ಮುಹೂರ್ತ ದಿನಾಂಕ ಮತ್ತು ಸಮಯವನ್ನು ಈ ವಿಡಿಯೋದಲ್ಲಿ ನೋಡೋಣ. ಹೊಸದಾಗಿ ಈ ವಿಡಿಯೋ ನೋಡೋರಿಗೆ ಇದ್ರ ಬಗ್ಗೆ ಚಿಕ್ಕದಾಗಿ ವಿವರಣೆ ಕೊಟ್ಬಿಡ್ತೀನಿ. ಸಂಪೂರ್ಣ ಮಾಹಿತಿ ಬೇಕಿದ್ರೆ ಚಾನಲ್ನಲ್ಲಿ ಬೇರೆ ವಿಡಿಯೋ ಇದೆ, ಚೆಕ್ ಮಾಡಿ. ಮೈತ್ರೇಯಿ ಮುಹೂರ್ತ ಮೊದಲನೇದಾಗಿ ಏನಕ್ಕೆ ವಿಶೇಷ ಅನ್ನೋದಾದರೆ, ಸಾಲ ಬೇಗನೆ ತೀರಲು ಈ ಮೈತ್ರೇಯಿ ಮುಹೂರ್ತ ತುಂಬ ಒಳ್ಳೆಯ ಪರಿಹಾರ. ಯಾವ ರೀತಿ ಅನ್ನೋದಾದರೆ, ಪ್ರತಿ ತಿಂಗಳು ಬರುವ 1, 2 ಅಥವಾ 3 ಮೈತ್ರೇಯಿ ಮುಹೂರ್ತಗಳಲ್ಲಿ ಅಥವಾ ತಿಂಗಳಿಗೆ ಯಾವುದಾದ್ರೂ ಒಂದು ಮೈತ್ರೇಯಿ ಮುಹೂರ್ತದಲ್ಲಾದರೂ ಸಾಲದ ಒಂದು ಭಾಗವನ್ನು ಕೊಟ್ಟಿದ್ದೇ ಆದರೆ ಆ ಸಾಲ ಎಷ್ಟೇ ಇದ್ದರೂ ಸಹ ಅತಿ ಬೇಗನೆ ತೀರುವ ಅನುಕೂಲ ಕೂಡಿ ಬರುತ್ತೆ. ಅಥವಾ ಸಾಲದ ಒಂದು ಭಾಗ ಕೊಡಲು ಸಾಧ್ಯವಾಗದಿದ್ದರೆ ಈ ಮೈತ್ರೇಯಿ ಮುಹೂರ್ತದ ಸಮಯದಲ್ಲಿ ಫಲಾವೆಲೆ ಪರಿಹಾರವನ್ನು ಮಾಡಬಹುದು. ಒಂದು ಚೆನ್ನಾಗಿರೋ ಫಲಾವೆಲೆ ಮೇಲೆ ಪೆನ್ನಲ್ಲಿ ಸಾಲ ಅತಿ ಬೇಗನೆ ತೀರಬೇಕು ಅಂತ ಒಂದು ಮೈತ್ರೇಯಿ ಮುಹೂರ್ತಕ್ಕೆ 1 ಸಲ ಅನ್ನೋ ರೀತಿ ಬರೆದು ಅದ್ರ ಜೊತೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ 50, 100 ಅಥವಾ 200 ರೂಪಾಯಿ ನೋಟನ್ನು ಅದ್ರ ಜೊತೆ ಇಟ್ಟು ಎತ್ತಿಟ್ಬಿಡಿ. ಇದ್ರ ಬಗ್ಗೆ ಇನ್ನೂ ವಿವರವಾದ ಮಾಹಿತಿ ಬೇರೆ ವಿಡಿಯೋದಲ್ಲಿದೆ, ಬೇಕಿದ್ರೆ ಚೆಕ್ ಮಾಡಿ. ಪ್ರತಿ ತಿಂಗಳಂತೆ ಈ ತಿಂಗಳಲ್ಲಿ ಸಹ ಮೈತ್ರೇಯಿ ಮುಹೂರ್ತ ಯಾವಾಗ ಅಂತ ಈ ವಿಡಿಯೋದಲ್ಲಿ ನೋಡೋಣ. 2025ನೇ ವರ್ಷದ ಏಪ್ರಿಲ್ ತಿಂಗಳಿನ ಮೈತ್ರೇಯಿ ಮುಹೂರ್ತ ದಿನಾಂಕ ಮತ್ತು ಸಮಯ ನೋಡೋದಾದರೆ, ಈ ತಿಂಗಳಲ್ಲಿ ನಮಗೆ 2 ಮೈತ್ರೇಯಿ ಮುಹೂರ್ತಗಳು ಬಂದಿವೆ. ಮೊದಲನೇದಾಗಿ ಏಪ್ರಿಲ್ 16, 2025 ಬುಧವಾರದಂದು ಸಮಯ ರಾತ್ರಿ 8 ಗಂಟೆ 15 ನಿಮಿಷದಿಂದ 10 ಗಂಟೆ 26 ನಿಮಿಷದವರೆಗೆ ವೃಶ್ಚಿಕ ಲಗ್ನ ಮತ್ತು ಅನುರಾಧ ನಕ್ಷತ್ರದಲ್ಲಿ ಬಂದಿದೆ. ಎರಡನೇ ಮೈತ್ರೇಯಿ ಮುಹೂರ್ತ ಏಪ್ರಿಲ್ 27, 2025 ಭಾನುವಾರದಂದು ಸಮಯ ಬೆಳಗಿನ ಜಾವ 5 ಗಂಟೆ 9 ನಿಮಿಷದಿಂದ 6 ಗಂಟೆ 56 ನಿಮಿಷದವರೆಗೆ ಮೇಷ ಲಗ್ನ ಮತ್ತು ಅಶ್ವಿನಿ ನಕ್ಷತ್ರದಲ್ಲಿ ಈ ಮೈತ್ರೇಯಿ ಮುಹೂರ್ತ ಬಂದಿದೆ. ಈ ಒಳ್ಳೆಯ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತವಾದ ಮಾಹಿತಿಯನ್ನು ನೋಡೋಣ. ಧನ್ಯವಾದಗಳು.